ಯೂಟ್ಯೂಬಲ್ಲಿ ಬರುತ್ತೆ ಸರ್, ಅಪ್ಲೋಡ್ ಮಾಡಿದ ತಕ್ಷಣ ಬರುತ್ತೆ. ಯೂಟ್ಯೂಬಲ್ಲಿ ಬರುತ್ತಾ? ಯಾವುದು ಯೂಟ್ಯೂಬ್ ನಿಮ್ದು, ಯಾವುದು ನಿಮ್ಮದು? ಸರ್ ಸಿಟಿ ನ್ಯೂಸ್ ಅವ್ರು ಕಳಿಸ್ತೀನಿ, ಅವರು ಗ್ರೂಪಲ್ಲಿ ಹಾಕ್ತಾರೆ, ನಿಮಗೂ ಬರುತ್ತೆ ಸರ್. ಬಿಡಿ ಸರ್ ಈ ಕಡೆ ಸರ್. ಸರ್ ನಮಸ್ತೆ. ಈ ದಿನ ತಾವು ನಾಮಪತ್ರ ಸಲ್ಲಿಸಿದ್ದೀರಾ ಖಜಾಂಚಿ ಸ್ಥಾನಕ್ಕೆ, ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಕುಮಾರ್ CS ಅಂತ. ನಾನು ಖಜಾಂಚಿ ಸ್ಥಾನಕ್ಕೆ, ಬೆಂಗಳೂರು ವಕೀಲರ ಸಂಘದ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ. ನಾನು ಕಳೆದ ಬಾರಿ ಕೆಲವೇ ಮತಗಳ ಅಂತರದಿಂದ ಪರಾಭವಗೊಂಡಿದ್ದೆ. ಅದಕ್ಕೋಸ್ಕರ ನಾನು ಈ ವಕೀಲರ ಸಂಘದಲ್ಲಿ ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ. ವಕೀಲರ ಪರವಾಗಿ ಕೆಲಸ ಮಾಡಿದ್ದೀನಿ, ಯಾವಾಗೂ ವಕೀಲರ ಜೊತೆಯಲ್ಲಿ ಇರ್ತೀನಿ. ಅದಕ್ಕೋಸ್ಕರ ದಯಮಾಡಿ ನನ್ನ ಈ ಬಾರಿ ನಡೆಯುವ ವಕೀಲರ ಸಂಘದ ಚುನಾವಣೆಯಲ್ಲಿ ಖಜಾಂಚಿ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅಂತ ನನ್ನ ಎಲ್ಲ ವಕೀಲ ಬಾಂಧವರಿಗೆ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆ ಕೈ ಜೋಡಿಸಿ ಬೇಡ್ಕೊತಾ ಇದ್ದೀನಿ. ಸರ್ ಟೋಟಲ್ ಮತಗಳು ಎಷ್ಟಿದೆ ಸರ್? ಟೋಟಲ್ 21,000 ಮತದಾರರಿದ್ದಾರೆ ಸರ್. ಇಂದಿನ ಇದು 21,000 ಮತದಾರರು, ಅದರಲ್ಲಿ 4 ಯೂನಿಟ್ ಇದೆ. 4 ಯೂನಿಟ್ ಸೇರಿಸಿ 21,000 ಮತದಾರರಿದ್ದಾರೆ. ಸರ್ ತಮ್ಮ ಸಹೋದ್ಯೋಗಿಗಳು, ತಮ್ಮ ವಕೀಲ ಮಿತ್ರ ವೃಂದದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಜೊತೆ ಇವತ್ತು ಈ ದಿನ ಪಾಲ್ಗೊಂಡಿರೋ ಎಲ್ಲ ವಕೀಲರು, ಆಮೇಲೆ ನನಗೆ ಸಹಕಾರ ನೀಡ್ತಾ ಇರುವಂಥ ಎಲ್ಲ ವಕೀಲರುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವ್ರ ಜೊತೆ ನಾನು ಇರ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಸರ್ ನಿಮ್ಮದು ಹೊಸ ಹೊಸ ಕಾರ್ಯಯೋಜನೆಗಳು, ಕಾರ್ಯಚಟುವಟಿಕೆಗಳೇನಾದರೂ ಸರ್? ನಾವು ವಕೀಲರ ಕಲ್ಯಾಣಕ್ಕೋಸ್ಕರ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅದನ್ನು ನಾನು ಇವಾಗಲೇ ನನ್ನ ಇದರಲ್ಲಿ ಹೇಳಿದ್ದೀನಿ. ವಕೀಲರುಗಳಿಗೆ, ನಮ್ಮ ಬಡ ವಕೀಲರುಗಳಿದ್ದಾರೆ, ಅವ್ರಿಗೆ ಇನ್ಶೂರೆನ್ಸ್ಗಳು ಬೇಕು, ಆ ಇನ್ಶೂರೆನ್ಸ್ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ. ಆಮೇಲೆ ನಾನು ಖಜಾಂಚಿ ಸ್ಥಾನದ ಸ್ಪರ್ಧಿಸಿರೋದ್ರಿಂದ ಟ್ರಾನ್ಸ್ಪರೆನ್ಸಿ ಇನ್ ಅಕೌಂಟ್ಸ್, ಅದನ್ನು ನನ್ನ ಮುಖ್ಯ ಉದ್ದೇಶ ಇದೆ, ಅದನ್ನು ಮಾಡ್ತಾಯಿದ್ದೀನಿ. ಅದರ ಜೊತೆಲಿ ವಕೀಲರುಗಳಿಗೆ, ಬಡ ವಕೀಲರುಗಳಿಗೆ BDAಯಿಂದ ಸೈಟ್ಸ್ಗಳು ಕೊಡ್ಸೋಕ್ಕೆ ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸಿ ಅಲ್ಲಿಂದ ತರೋವಂಥ ವ್ಯವಸ್ಥೆ. ಆಮೇಲೆ ಇಲ್ಲಿ ವಕೀಲರಿಗೆ ಮತ್ತು ಜಡ್ಜಸ್ಗಳಿಗೆ ಸಂಬಂಧ ಉತ್ತಮ ರೀತಿಯಲ್ಲಿರಬೇಕು, ಯಾವುದೇ ಕಾರಣಕ್ಕೂ ಘರ್ಷಣೆ ಆಗಬಾರ್ದು ಅವರ ಮಧ್ಯೆ ಅನ್ನೋ ರೀತಿ, ಅದ್ರ ಬಗ್ಗೆ ಹೋರಾಟ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ ಪೊಲೀಸವ್ರಿಗೂ ಅವ್ರ ವಕೀಲರುಗಳಿಗೂ ಆಗ್ತಾ ಇರೋ ಘರ್ಷಣೆನ ತಡೆಯುವಂಥ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಸರ್. ಮತ್ತು ನಿಮ್ಮ ವಕೀಲರ ಹಿರಿಯರು ಕಿರಿಯರು ಅವರು ಆರೋಗ್ಯ ಶಿಬಿರ ಮತ್ತು ಶಿಕ್ಷಣಕ್ಕೆ ಅವ್ರ ಮಕ್ಕಳು ಇದಕ್ಕೆಲ್ಲ ಇದು ನಿರಂತರವಾಗಿ ನಡ್ಕೊಂಬರ್ತಾ ಇದೆ. ವಕೀಲರುಗಳಿಗೆ ಮೆಡಿಸಿನ್ ಬಗ್ಗೆ ಆಗಲಿ, ಕಳೆದ ಬಾರಿ ಕರೋನಾ ಇದ್ದಾಗ ವ್ಯಾಕ್ಸಿನ್ಸ್ಗಳು ಕೊಡಿಸಿದ್ದು, ಅದೆಲ್ಲ ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡು ನಾವು ಎಲ್ಲ ವಕೀಲರಿಗೆ ಆರೋಗ್ಯ ಶಿಬಿರಗಳು, ಆಮೇಲೆ ಸ್ಪೋರ್ಟ್ಸ್ಗಳು, ಅದನ್ನೆಲ್ಲ ಇಲ್ಲಿ ನಾವು ಆಯೋಜಿಸಿ ಎಲ್ಲರಿಗೂ ವಕೀಲರುಗಳಿಗೆ ಉತ್ತಮ ರೀತಿಯಲ್ಲಿ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ತೀವಿ. ಇವತ್ತು ಗಿರೀಶ್ ಕುಮಾರ್ ವಕೀಲ್ ಸಾಹೇಬರು ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದಾರೆ ಖಜಾಂಚಿ ಸ್ಥಾನಕ್ಕೆ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ನಿಮ್ಮ ಹೆಸರು ಹೇಳಿ. ಖಜಾಂಚಿ ಸ್ಥಾನಕ್ಕೆ ಗಿರೀಶ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ವಕೀಲರು ಬಂದವರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅವ್ರಿಗೆ ಎಲ್ಲ ಓಟ್ಗಳು ಹಾಕಿ ಅವ್ರನ್ನ ಕೆಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು, ನಿಮ್ಮ ಪರಿಚಯ? ಈ ದಿನ ಗಿರೀಶ್ ಕುಮಾರ್ ಅವರು ವಕೀಲರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ಕೆಲವೊಂದಷ್ಟು ಮತಗಳಿಂದ ಪರಾಭವಗೊಂಡಿದ್ದಾರೆ. ಈ ಸಲ ತಮ್ಮ ಪ್ರಚಾರ ಎಲ್ಲ ಹೇಗಿದೆ, ಅವ್ರಿಗೆ ಸಪೋರ್ಟಿಂಗ್ ಹೇಗಿದೆ ಹೇಳಿ ಮೇಡಮ್, ನಿಮ್ಮ ಪರಿಚಯ ಮಾತಾಡಿ. ಕೋವಿಡ್ ಟೈಮಲ್ಲಿ ತುಂಬ ವಕೀಲರು ಎಲ್ಲ ರೀತಿಯಲ್ಲೂ ಸ್ಪಂದಿಸಿದ್ದಾರೆ. ರಾತ್ರಿ ಹಗಲು ಪ್ರತಿಯೊಬ್ಬರು ಫೋನು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಬ್ಬರು ಫ್ಯಾಮಿಲಿಗಳಿಗೂ ಸ್ಪಂದಿಸಿದ್ದಾರೆ. ಮತ್ತು ಅವತ್ತಿಂದ ಇವತ್ತವರೆಗೂ ಸಹ ಯಾರೇ ಫೋನ್ ಮಾಡಲಿ, ಏನೇ ಮಾಡಲಿ, ಆಯ್ತಮ್ಮ ಏನು ಕಷ್ಟ ಸುಖ ಎಲ್ಲ ಕೇಳಿದ್ದಾರೆ. ಎಲ್ಲರೂ ಸ್ವಲ್ಪ ಒಬ್ಬರಿಂದ ಅವರ ಹೆಸರಿಗೆ ವಿನ್ ಆಗಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮ ಹೆಸರು? ಹೇಮಾ. ಕೊಂಡಿದ್ದೇವೆ. ಅವರು ನಮ್ಮೆಲ್ಲರ ಬೆಂಬಲಿತ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದಂಥ ಪಕ್ಷಾತೀತವಾಗಿ ಮತ್ತು ಪ್ರಾತ್ಯತೀತವಾಗಿ ಅವರನ್ನು ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಆಧರಿಸಿ ಅವರನ್ನು ಮುಂಬರುವ ಚುನಾವಣೆಗಳಲ್ಲಿ ಹೆಚ್ಚಿನ ಬಹುಮತದಿಂದ ಅವ್ರನ್ನ ತಾವೆಲ್ಲರೂ ಆಶೀರ್ವದಿಸಬೇಕಂತ ಕೋರ್ತಾ, ಮತ್ತು ಅವ್ರನ್ನ ಹೆಚ್ಚಿನ ಬಹುಮತಿಯನ್ನು ತಾವು ಗೆಲ್ಲಿಸಬೇಕಂತ ನಮ್ಮೆಲ್ಲರ ಪರವಾಗಿ ಅವ್ರನ್ನ ಕೋರ್ಕೊಳ್ತಾ ಇದ್ದಾರೆ. ಸರ್ ನಿಮ್ಮ ಹೆಸರು?
ಸರ್ ತಮ್ಮ ಹೆಸರು? ಸರಿ, ನಮ್ಮೆಲ್ಲರ ಬೆಂಬಲ ಅವರಿಗೆ ಹಾಗೂ ಹಿರಿಯ ಕಿರಿಯ ವಕೀಲರೆಲ್ಲ ಪ್ರೋತ್ಸಾಹ ಮತ್ತು ಆಶೀರ್ವಾದದಿಂದ ಈ ಸಾರಿ ಜಯಭಾರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ ಅವ್ರಿಗೆಲ್ಲರಿಗೂ ಕಳಕಳಿಯಿಂದ ಎಲ್ಲ ವಕೀಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅವರಿಗೆ ಜಯಶಾಲಿಯಾಗಿ ಮಾಡಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ.